ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ, ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹಿರಿಯರಿಂದ ಮಾರ್ಗದರ್ಶನ, ದಾಂಪತ್ಯದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು, ಸಹೋದರ ಸಹಕಾರ, ಉತ್ತಮ ಉಪದೇಶ, ಉದಾರತೆ ಎಲ್ಲ ಇರುತ್ತೆ. ಕನ್ಯಾ ರಾಶಿಯವರು ಉದಾರ ಮನಸ್ಥಿತಿ ಬರುತ್ತೆ. ಏನಾದ್ರು ಕೊಟ್ಟರೆ ಧಾರಾಳವಾಗಿ ಕೊಡ್ತಕ್ಕಂಥದ್ದು, ನಂಬಿಕೆಯಿಂದ ಅವ್ರು ಸಹಾಯ ಮಾಡ್ತಾರೋ ಇಲ್ಲೋ ಬೇರೆ ಪ್ರಶ್ನೆ, ನನಗೆ ಅನಿಸ್ತಾ ಇದೆ ಕೂಡ ಆ ರೀತಿಯ ಒಂದು ಉದಾರತೆ ಬರುತ್ತೆ ನಿಮಗೆ. ಮತ್ತು ಉತ್ತಮ ಸಲಹೆ, ಒಳ್ಳೆ ಯಾರೋ ಒಂದು ಏನೋ ಹೇಳ್ತಾರೆ, ಅದು ತುಂಬ ಹಿತವಾಗಿರುತ್ತೆ, ನಿಮಗೆ ಒಳ್ಳೆಯದೇ ಆಗಿರುತ್ತೆ. ಆ ರೀತಿಯ ಒಂದು ಉಪದೇಶ ತಗೋತೀರಿ. ಮತ್ತು ಲಾಭಾಧಿಪತಿ ತೃತೀಯದಲ್ಲಿದ್ದಾಗ ಸಹೋದರು, ಸೇವಕರು ಇಂಥವರಿಂದ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು. ಅವರು ಸುತ್ತರಾಮ್ ನಿಮಗೆ ಸಹಾಯ ಮಾಡೋರಲ್ಲ, ಆದರೆ ಈ ವಾರ ಅವರಿಂದ ಉಪಕಾರ ಸಿಗುತ್ತೆ. ಅಂತೂ ಹೆಚ್ಚಿನ ಉಪಕಾರ ಪಡಿತಕ್ಕಂಥ ವಾರವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಮತ್ತು ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಸೌಕರ್ಯ, ಹಿರಿಯರಿಂದ ಜಾಣರಿಂದ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಮತ್ತು ಅದೃಷ್ಟ ಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ನಿಮಗೆ ದೈವಾನುಕೂಲದಿಂದ ಕಷ್ಟ ಅನಿಸುವಂಥ ಕೆಲಸಗಳನ್ನು ಕೂಡ ಸಾಧಿಸಿಬಿಡ್ತೀರ. ದೈವಾನುಕೂಲ ತುಂಬ ಚೆನ್ನಾಗಿದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಅಲ್ಲಿ ಶನಿ ಕೂಜಾರಿ ಇರೋದ್ರಿಂದ ಕಿತ್ತಾಟ, ಕಲಹ, ವಾರ ಅಲ್ಲೆಲ್ಲೂ ನಡೀತಾ ಇಲ್ಲ, ಅಲ್ಲಿ ಸದ್ಯಕ್ಕೆ ನಿಂತ್ಕೊಂಡಿದೆಯಲ್ವ, ಹೀಗೆ ಇಲ್ಲಿ ಶುರುವಾಗಿದೆ. ಆ ರೀತಿಯ ಆಗುವ ಸಾಧ್ಯತೆ ಇದೆ. ಹೀಗಾಗಿ ದಾಂಪತ್ಯದಲ್ಲಿ, ಸಂಗಾತಿಯ ವಿಚಾರದಲ್ಲಿ ತುಂಬ ಜಾಗರೂಕತೆ ಬೇಕು. ಇನ್ನು ವಾರದ ಅಂತ್ಯ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಚೆನ್ನಾಗಿದೆ. ಕೃಷಿ ಭೂ ವ್ಯವಹಾರಗಳಲ್ಲಿ ಲಾಭ ಪಡಿತೀರಾ, ಮಕ್ಕಳಿಂದ ಸಹಾಯ, ಶುಭ ಫಲವನ್ನು ಕಾಣ್ತೀರಾ, ಹೊಸ ಆಲೋಚನೆಗಳು, ಅಧ್ಯಯನ, ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ದಾಂಪತ್ಯ ಇಡೀ ವಾರ ನಿಮಗೆ ಕಿರಿಕಿರಿ ಆಗೋದು ಇದು. ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಹಾಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ತೊಂದರೆ ಇಲ್ಲ. ದೈವಾನುಕೂಲವೂ ಇದೆ, ತೊಂದರೆ ಇಲ್ಲ. ದಾಟ್ತೀರಾ, ಕಷ್ಟಗಳಿಂದ ದಾಟ್ತೀರಾ. ಮತ್ತು ಹೊಸ ಆಲೋಚನೆಗಳು ನಿಮಗೆ ಶುಕ್ರವಾರದಿಂದ ಮುಂದೆ ಹೊಸ ಆಲೋಚನೆಗಳು, ಸ್ನೇಹಿತರ, ಬಂಧುಗಳ ಸಹಕಾರಗಳು, ಸಹಾಯಗಳು, ಪ್ರಯಾಣ ಸೌಖ್ಯಗಳು, ಹೊಸ ಖರೀದಿಯ ವಿಚಾರಗಳು, ಈ ರೀತಿಯಲ್ಲಿ ಏನೋ ಮನಸ್ಸನ್ನು ತುಂಬ ಎಂಗೇಜ್ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಅದು ಸಂತೋಷದ ಎಂಗೇಜ್ಮೆಂಟ್. ಆ ರೀತಿಯಲ್ಲಿ ಚೆನ್ನಾಗಿದೆ, ಆತಂಕ ಬೇಡ. ಆದರೆ ಈ ದಾಂಪತ್ಯದಲ್ಲಿ ಇದರ ನಿವಾರಣೆಗೆ, ಕಲಹ ನಿವಾರಣೆಗೆ ನೀವು ಒಂದು ಮಾರ್ಗ ತಗೋಬೇಕು, ಒಂದು ಪರಿಹಾರ ಮಾಡ್ಕೋಬೇಕು. ಏನದು ಪರಿಹಾರ ಅಂತಂದರೆ, ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡೋದು. ಲಕ್ಷ್ಮೀ ಶ್ರೀನಿವಾಸ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅದನ್ನು ಇಬ್ಬರು ತೀರ್ಥ ಸೇವನೆ ಮಾಡೋದು. ಇದು ಜೊತೆಗೆ ನಿಮಗೆ ಸಮಾಧಾನವೂ ಬೇಕು, ತಾಳ್ಮೆ ಬೇಕಾಗುತ್ತೆ. ಯಾರೋ ಏನೋ ಪರಸ್ಪರ ಇಬ್ಬರಿಗೂ ನೀವು ಒಬ್ರಿಗೊಬ್ಬರು ಸಹಕಾರ ಅಲ್ವಾ. ಹೀಗಾಗಿ ಒಬ್ರು ಯಾರಾದರೂ ಅಂದರೆ ಇನ್ನೊಬ್ಬರು ತಾಳ್ಕೋಬೇಕು, ಅವರೇನಾದರೂ ಇನ್ನೊಬ್ರು ತಾಳ್ಕೋಬೇಕು. ತಾಳ್ಮೆಯ ಪರಿಪಾಕ ಮಂಕುತಿಮ್ಮ ಅಂತ DVG ಹೇಳ್ತಾರಲ್ಲ, ಪಾಕಗೊಳಿಸುತ್ತೆ ನಮ್ಮ ತಾಳ್ಮೆಯಿಂದ ಇರೋದು ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಭಗವದ್ ಆರಾಧನೆ, ಇವೆರಡು ಸೇರಿದ್ರೆ ನೋಡಿ ಜಗಳ ಇರಲ್ಲ ಖಂಡಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.